ಪುರುಷ. ಅವನು ಕಾಶಿಯ ರಾಜನಾದ ಅಶ್ವಸೇನನ ಮಗ. ಕಾಶಿರಾಜನಾದ ಅಶ್ವಸೇನನ ಮಗ ಇವನು. ಆತನ ಜೀವನದ 5 ಪ್ರಮುಖ ಘಟನೆಗಳು ನಡೆದದ್ದು ಚಂದ್ರನು ವಿಶಾಖ ನಕ್ಷತ್ರದಲ್ಲಿ ಇದ್ದಾಗ. ಯಾವ್ಯಾವುದು ಆ 5 ಪ್ರಮುಖ ಘಟನೆ ಅಂದರೆ, ನಡೆದದ್ದು ವಿಶಾಖ ನಕ್ಷತ್ರದಲ್ಲಿದ್ದಾಗ ಎಂದು ಹೇಳುತ್ತಾರೆ. ಅವನು ಸ್ವರ್ಗದಿಂದ ಧರೆಗೆ ಇಳಿದದ್ದು, ಅದ ಮೊದಲನೇದು. ಸ್ವರ್ಗದಿಂದ ಧರೆಗೆ ಬರ್ತಾನಂತೆ. ತಾಯಿಯ ಗರ್ಭವನ್ನು ಪ್ರವೇಶಿಸಿದ್ದು, ತಾಯಿಯ ಗರ್ಭವನ್ನು ಅದೇ ನಕ್ಷತ್ರದಲ್ಲಿ ಪ್ರವೇಶ ಮಾಡ್ತಾನೆ. ಕೇಶಿಮುಂಡನ ಮತ್ತು ಕೇವಲ ಜ್ಞಾನ ಪಡೆದದ್ದು ಹಾಗೂ ನಿರ್ವಾಣ ಪಡೆದದ್ದು ಇವೇ ಆ 5 ಪ್ರಮುಖ ಘಟನೆಗಳು. ಈ 5 ಪ್ರಮುಖ ಘಟನೆಗಳು ಆ ನಕ್ಷತ್ರದಲ್ಲಿದ್ದಾಗಲೇ ಅವನು ಪಡ್ಕೊಂಡ ಪಾರ್ಶ್ವನಾಥನನ್ನು. ಪಾರ್ಶ್ವನಾಥನು ತನ್ನ 30ನೇ ವರ್ಷದಲ್ಲಿ ಮನೆಯನ್ನು ತೊರೆದನು. ಅವನಿಗೆ 30 ವಯಸ್ಸಾಗಿದ್ದಾಗ ಮನೆ ಬಿಟ್ಟು ಶರೀರದ ಅಗತ್ಯಗಳನ್ನು ಗಮನಿಸದೆ 83 ದಿನಗಳ ಕಾಲ ಧ್ಯಾನ ಮಾಡಿದನು. 83 ದಿನ ಕಾಲ ಧ್ಯಾನಾಸಕ್ತನಾಗ್ತಾನೆ. 84ನೇ ದಿನ ದಾತಿ ಮರದ ಬುಡದಲ್ಲಿ ಧ್ಯಾನಮಗ್ನನಾದ. ಜ್ಞಾನವನ್ನು ಪಡ್ಕೋತಾನೆ. ಅವನಿಗೆ ಕೇವಲ ಜ್ಞಾನ ಪ್ರಾಪ್ತಿಯಾಯಿತು. ಅವನಿಗೆ ಸಾಕ್ಷಾತ್ಕಾರ ಆಗತ್ತೆ. ಬಳಿಕ ಸುಮಾರು 20 ವರ್ಷಗಳ ಕಾಲ ಕೇವಲನಾಗಿ ದೇಶದಲ್ಲಿ ಸಂಚರಿಸಿದನು. ತನ್ನ 100ನೇ ವಯಸ್ಸಿನಲ್ಲಿ ಸಮ್ಮೇದ ಶಿಖರದಲ್ಲಿ ನಿರ್ವಾಣವನ್ನು ಪಡೆದನು. ಸಮ್ಮೇದ ಕ್ಷೇತ್ರದಲ್ಲಿ ಅಬು ನಗರದ ಬೆಟ್ಟದಲ್ಲಿ ಅವನು ನಿರ್ವಾಣವನ್ನು ಪಡೀತಾನೆ. ಜೈನ ಯಾತ್ರಿಕರು ಮಧುಬನದಲ್ಲಿರುವ ಮಂದಿರ ದರ್ಶನ ಪಡೆದು ಪಾರ್ಶ್ವನಾಥವನ್ನು ಹತ್ತಲು ಪ್ರಾರಂಭಿಸುತ್ತಾರೆ. ಈ ದರ್ಶನವನ್ನು ಪಡೆಕೊಂಡು ಜೈನರು ಅಲ್ಲಿ ಮಂದಿರನ ದರ್ಶನ ಪಡೆದು ಪಾರ್ಶ್ವನಾಥನ ಹತ್ತಲು ಪ್ರಾರಂಭ ಮಾಡ್ತಾರೆ. ಈ ಯಾತ್ರೆಯು ಸಾಮಾನ್ಯವಾಗಿ ಆಶ್ವಿಜ ಮಾಸದಲ್ಲಿ ಪ್ರಾರಂಭವಾಗಿ ಫಾಲ್ಗುಣದವರೆಗೆ ನಡೆಯುತ್ತದೆ. ಫಾಲ್ಗುಣದವರೆಗೂ ಯಾತ್ರಿಕರು ಬಂದೇ ಬರ್ತಿರ್ತಾರೆ ಆಶ್ವಿಜ ಮಾಸದಿಂದ. ಈ ಶಿಖರದಲ್ಲಿ ಗಂಧರ್ವನಾಲ್ಕ ಮತ್ತು ಸೀತಾನಾಕ ಎಂಬ 2 ಜಲಪ್ರವಾಹಗಳಿವೆ. ಇಲ್ಲಿ 2 ಜಲಪ್ರವಾಹಗಳಿವೆ, ಗಂಧರ್ವನಾಕ ಮತ್ತು